ಹರಿ ಓಂ 168ನೇ ಶ್ಲೋಕ. ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ ಸತ್ಪ್ರಾಣಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ಸ್ಥಳಧ್ಯಾತ್ಮದೀಪಂ. 168ನೇ ಶ್ಲೋಕದ ದ್ವಿತೀಯ ಭಾಗ ಅಂದರೆ ಎರಡನೇ ಭಾಗ. ರೂಪಂ ಇತಿ ಅವ್ಯಕ್ತಂ ಅಚಲಂ ಶಾಂತಂ ಇತ್ಯಾದ್ಯಾಹ ಶ್ರುತಯಃ ಯತ್ ತತ್ವಂ ಸ್ವ ಅನುಗ್ರಹಮಂತರೇಣ ಅಜ್ಞೇಯತ್ವೇನ ನಿಮಿತ್ತೇನ ಅವ್ಯಕ್ತಾದಿ ಪದವಾಚ್ಯಂ ಪ್ರಾಹುಃ. ಅಂದರೆ ಇಲ್ಲಿ ದೇವಕಿ ದೇವಿ ಕೃಷ್ಣನನ್ನ ಸ್ತೋತ್ರ ಮಾಡಿದ್ಲು. ಭಗವಂತನನ್ನ ಏನ್ ಕರೀತಾರೆ? ಅವ್ಯಕ್ತ, ಆದ್ಯ, ಬ್ರಹ್ಮ, ಹೀಗೆಲ್ಲ ಭಗವಂತ ಅವನನ್ನ ಶ್ರುತಿಗಳು ವರ್ಣನೆ ಮಾಡುತ್ತೆ. ಹಾಗಾಗಿ ನೀನು ನನ್ನ ಪಕ್ಕದಲ್ಲಿ ಮಲಗಿ ನನ್ನ ಮಗನಂತೆ ಮಲಗಿದ್ರು ಕೂಡ ನೀನು ಜಗದ್ವ್ಯಾಪಿಯಾಗಿರುವಂತ ವಿಷ್ಣು ಹೊರತು ನೀನು ನನ್ನ ಮಗನಲ್ಲ, ಜಗತ್ತಿನ ತಂದೆ ನೀನು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಶ್ರುತಿವಾಕ್ಯಗಳನ್ನ ಅಂದ್ರೆ ವೇದವಾಕ್ಯಗಳನ್ನು ಉಲ್ಲೇಖ ಮಾಡ್ತಿದ್ದಾರೆ. ಅವ್ಯಕ್ತ ವೇದ ಮತ್ತು ಪುರಾಣ ವಾಕ್ಯಗಳನ್ನ ಅವ್ಯಕ್ತಂ ಅಚಲಂ ಶಾಂತಂ ಇತ್ಯಾದ್ಯಾಹ ಶ್ರುತಯಃ, ಇದು ವೇದ ಮಂತ್ರ. ಅವ್ಯಕ್ತಂ ಅಚಲಂ ಶಾಂತಂ ಅಂತಕ್ಕಂಥ ವೇದ ಮಂತ್ರವು ಯತ್ ತತ್ವಂ ಸ್ವ ಅನುಗ್ರಹ ಮಂತರೇಣ ಅಜ್ಞೇಯತ್ವೇನ ನಿಮಿತ್ತೇನ ಅವ್ಯಕ್ತ ಪದವಾಚ್ಯಂ ಪ್ರಾಹು. ಭಗವಂತನಿಗೆ ಅವ್ಯಕ್ತ ಅಂತ ಹೆಸರು ಶ್ಲೋಕದಲ್ಲಿ ಬಂತು. ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಅಂತ ಬಂತು. ಭಗವಂತನನ್ನ ಅವ್ಯಕ್ತ ಅಂತ ಕರೀತಾರೆ ಅಂತ. ಅವ್ಯಕ್ತ ಅನ್ನೋದು ಶ್ರುತಿವಾಕ್ಯವು ಹೇಳ್ತಾ ಇದೆ. ಭಾಗವತ ಅಂದ್ರೆ ಆಚಾರ್ಯ ಮಧ್ವರು ಹೇಳ್ತಾರೆ, ಭಾಗವತ ಎನ್ನುವಂಥದ್ದು ವೇದಾರ್ಥ ಪರಿಬ್ರಹ್ಮಿತ, ವೇದದ ಅರ್ಥವೇ ಇಲ್ಲಿ ತುಂಬಿದೆ ಅಂತ ಅರ್ಥ. ಹಾಗಾಗಿ ವೇದಾರ್ಥಯುಕ್ತವಾಗಿರುವಂಥದ್ದು ಒಂದು ರೀತಿಯಲ್ಲಿ ವೇದದ ವ್ಯಾಖ್ಯಾನದ ರೂಪದಲ್ಲಿರುವಂಥದ್ದು ಭಾಗವತ. ಅವ್ಯಕ್ತ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ವ್ಯಕ್ತನಾಗೋದಿಲ್ಲ, ಪ್ರಕಟನಾಗೋದಿಲ್ಲ, ನಾವು ದೇವರನ್ನ ಕಾಣಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಮತ್ತೇನ್ ಅರ್ಥ ಅಂದ್ರೆ ಸ್ವ ಅನುಗ್ರಹ ಮಂತರೇಣ ಅಜ್ಞೇಯತ್ವೇನ ನಿಮಿತ್ತೇನ. ಭಗವಂತ ಅವ್ಯಕ್ತ ಯಾಕೆ? ದೇವರ ಅನುಗ್ರಹ ಇಲ್ಲದೆ ನಾವು ದೇವರನ್ನ ನೋಡ್ಲಿಕ್ಕಾಗಲ್ಲ. ದೇವರನ್ನ ನೋಡ್ಬೇಕಾದ್ರೆ ಅವನ ಅನುಗ್ರಹ ಬೇಕು. ದೇವತಾನುಗ್ರಹ ಇಲ್ಲದೆ ದೇವರನ್ನ ಕಾಣ್ಲಿಕ್ಕೆ ಆಗೋದಿಲ್ಲ. ಅದು ಸ್ವಾನುಗ್ರಹ ಮಂತರೇಣ ಅಜ್ಞೇಯತ್ವೇನ ನಿಮಿತ್ತೇನ ಅವ್ಯಕ್ತಾದಿ ಪದವಾಚ್ಯಂ ಪ್ರಾಹು. ಹಾಗಾಗಿ ಭಗವಂತನನ್ನ ಅವ್ಯಕ್ತ ಎಂಬುದಾಗಿ ಕರೆಯುವಂಥದ್ದು. ತಥಾ ತದೇವ ಸೌಮ್ಯ ಇದಮಗ್ರೆ ಆಸೀತ್ ಇತ್ಯಾದಿಕಾಃ ಪ್ರಳಯಕಾಲ ಸ್ಥಿತತ್ವೇನ ನಿಮಿತ್ತೇನ ಆದ್ಯಾದಿ ಪದವೇದ್ಯಂ ಆಹುಃ. ಅಲ್ಲಿ ಅವ್ಯಕ್ತಂ ಆದ್ಯಂ, ದೇವಕಿ ದೇವಿ ಸ್ತೋತ್ರ ಮಾಡುವಂಥದ್ದು ಎರಡನೇ ಪದ ಯಾವುದು? ಆದ್ಯ. ಭಗವಂತ ಆದ್ಯ ಅಂದ್ರೆ ಮೂಲ ಕಾರಣ ಎಂಬುದಾಗಿ ದೇವಕಿ ದೇವಿ ವರ್ಣನೆಯನ್ನು ಮಾಡಿದ್ರು. ಭಗವಂತ ಆದ್ಯ. ಯಾಕೆ ಭಗವಂತ ಆದ್ಯ ಅಂತ ಹೇಳಿದ್ರೆ ಸದೈವ ಸೌಮ್ಯ ಇದಂ ಅಗ್ರೇ ಆಸೀತ್ ಶ್ರುತಿವಾಕ್ಯ, ವೇದವಾಕ್ಯ ಇದು. ಅದೇನ್ ಹೇಳುತ್ತೆ? ಪ್ರಳಯಕಾಲ ಸ್ಥಿತತ್ವೇನ ನಿಮಿತ್ತೇನ ಅಂದ್ರೇನು? ಜಗತ್ತು ಸಮಸ್ತ ಬ್ರಹ್ಮಾಂಡ ಪ್ರಳಯೋದಕದಲ್ಲಿ ಮುಳುಗಿ ನಾಶವಾದಾಗ ಭಗವಂತ ಮಾತ್ರ ಇದ್ದ. ಪ್ರಳಯ ಕಾಲದಲ್ಲಿ ಇದ್ದವನು ಕೇವಲ ಭಗವಂತ. ಪ್ರಳಯದ ನಂತರ ಮತ್ತೆ ಸೃಷ್ಟಿಯಾಗಬೇಕು. ಹಾಗಿದ್ದವನು ಯಾರು? ಆಗ್ಲೂ ಕೂಡ ಕೇವಲ ಭಗವಂತ ಮಾತ್ರ ಇದ್ದದ್ದು. ಹಾಗಾಗಿ ಭಗವಂತ ಆದ್ಯ ಅಂದ್ರೆ ಅವನ ಮೂಲ ಕಾರಣ. ಈ ಶುದ್ಧರ್ಥದ ಅಭಿಪ್ರಾಯದಿಂದಾಗಿ ಆದ್ಯಾದಿ ಪದ ವೇದ್ಯಂ ಆಹು. ಭಗವಂತ ಆದ್ಯ ಪದದಿಂದ ವೇದ್ಯನಾಗಿದ್ದಾನೆ ಅಂದ್ರೆ ಭಗವಂತನನ್ನ ಆದ್ಯ ಅಂತ ತಿಳ್ಕೊಳ್ಬೇಕು. ಅಂದ್ರೆ ಅವ್ಯಕ್ತ ಅನ್ನೋದಕ್ಕೆ ಹೇಳಿದ್ದಕ್ಕೆ ಒಂದು ಶ್ರುತಿವಾಕ್ಯ ಉಲ್ಲೇಖ ಮಾಡಿದ್ರು. ದೇವಕಿ ದೇವಿ ಆದ್ಯ ಅಂತ ಕೃಷ್ಣನನ್ನ ಕರೆದಿದ್ದಕ್ಕೆ ಒಂದು ಶ್ರುತಿ ಉಲ್ಲೇಖ ಮಾಡಿದ್ರು. ಹಾಗೆ ತಥಾ ಯಥೋವಾ ಇತಿ ಪ್ರವೃತ್ತಯಃ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣತ್ವೇನ ನಿಮಿತ್ತೇನ ಬ್ರಹ್ಮಾದಿ ಶಬ್ದಿತು ವದಂತಿ. ಇನ್ನು ನೋಡಿ, ಅವ್ಯಕ್ತ ಶಬ್ದ ಆಯ್ತು ಮೂಲ ಶ್ಲೋಕದಲ್ಲಿ, ಆದ್ಯ ಶಬ್ದ ಆಯ್ತು ಭಾಗವತ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಮೂರನೇ ಶಬ್ದ ಇರೋದು ಭಗವಂತನ ಹೇಳ್ತಕ್ಕಂಥ ಶಬ್ದ ಬ್ರಹ್ಮ. ಭಗವಂತನನ್ನ ಬ್ರಹ್ಮ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಗುಣಪರಿಪೂರ್ಣ ಅಂತ ಅರ್ಥ. ಅದಕ್ಕೆ ಶ್ರುತಿ ಉಲ್ಲೇಖ ಮಾಡ್ತಿದ್ದಾರೆ. ಯಥೋವಾ ಭೂತಾನಿ ಇಮಾನಿ ಜಾಯಂತೆ ಯೇ ನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯ ವಿಷಂತಿ ಎಂಬುದಾಗಿ ಶ್ರುತಿ ಹೇಳುತ್ತೆ. ಅಂದ್ರೆ ಯಥೋವಾ ಅಂತ ಶ್ರುತಿಯ ಅಂದ್ರೆ ವೇದ ಮಂತ್ರದ ಒಂದು ಭಾಗ ಮಾತ್ರ ಉಲ್ಲೇಖ ಮಾಡಿದ್ದಾರೆ ಇಲ್ಲಿ. ಇತಿ ಪ್ರಭೃತಯ, ಇದೇ ಮೊದಲಾಗಿರುವಂತಹ ವೇದವಾಕ್ಯಗಳು ನಿರವಧಿಕ ಅಂದ್ರೆ ಅದಕ್ಕೊಂದು ಎಂಡ್ಲೆಸ್, ಕೊನೆ ಅಂತಾನೆ ಇಲ್ಲ, ಒಂದು ಅವಧಿ ಇಲ್ಲ. ಸಮುದ್ರ ವಿಸ್ತಾರವಾದದ್ದು. ಆದ್ರೆ ಸಮುದ್ರಕ್ಕೂ ಒಂದು ತೀರ ಅಂತಿದೆಯೋ? ಅತಿ ವಿಸ್ತಾರವಾದದ್ದು ಸಮುದ್ರ, ಅತಿ ಆಳವಾದದ್ದು ಸಮುದ್ರ. ಆದ್ರೂ ಅದಕ್ಕೊಂದು ತೀರ, ಅದಕ್ಕೊಂದು ಕೊನೆ ಅಂತಿದೆ ತಾನೆ.
ಹಾಗೆ ಆದ್ರೆ ಭಗವಂತನಿಗೆ ಆ ಥರ ಅಲ್ಲ. ಅವನಲ್ಲಿ ಇರ್ತಕ್ಕಂಥದ್ದೆಲ್ಲವೂ ಕೂಡ ನಿರವಧಿಕ, ಅದೇ ಹೆಚ್ಚು, ಅದಕ್ಕಿಂತ ಹೆಚ್ಚು ಮತ್ತೊಂದು ಅಂದ್ರೆ ಇಲ್ಲ, ಅದಕ್ಕೊಂದು ಕೊನೆ ಅಂತಾನೆ ಇಲ್ಲ. ಅಷ್ಟು ಅನಂತವಾಗಿರುವಂತ, ನಾವು ಲೆಕ್ಕನೆ ಮಾಡ್ಲಿಕ್ಕೆ ಆಗದಷ್ಟು ಅನವದ್ಯ, ಒಂದು ನಾಶವಾಗದ ಅಂತ ಕಲ್ಯಾಣ ಗುಣತ್ವೇನ ಮಂಗಳಮಯವಾಗಿರ್ತಕ್ಕಂಥ ಗುಣಗಳು ಯಾರಲ್ಲಿದೆ? ಅದು ಭಗವಂತನಲ್ಲಿದೆ. ಆ ಬ್ರಹ್ಮಾದಿ ಶಬ್ದಂ ವದಂತಿ, ಬ್ರಹ್ಮ ಎಂಬುದಾಗಿ ಕರೀತಾರೆ. ತಥಾ ಇನ್ನು ಬ್ರಹ್ಮ ಜ್ಯೋತಿ, ತಥಾ ಪರಂಜ್ಯೋತಿರುಪಸಂಪಪದ್ಯೆ ಇತಿ ಪೂರ್ವಕಾಃ ಜ್ಞಾನರೂಪಿತ್ವೇನ ನಿಮಿತ್ತೇನ ಜ್ಯೋತಿರಾದಿ ಪದವೇದ್ಯಂ ಆವೇದಯಂತಿ. ಭಗವಂತನ ಜ್ಯೋತಿ ಅಂತ ಕರೀತಾರೆ. ಜ್ಯೋತಿ ಅಂದ್ರೆ ಮತ್ತೆ ಬೆಳಕು, ಬೆಳಕಿನ ಪುಂಜ. ಯಾಕೆ ಬೆಳಕು ಅಥವಾ ಬೆಳಕಿನ ಪುಂಜ ಅಂತ ಕರೀತಾರೆ ಅಂದ್ರೆ ಪರಂಜ್ಯೋತಿ ಉಪಸಂಪಪದ್ಯ ಅಂದ್ರೆ ಈ ಶ್ರುತಿ ಹೇಳ್ತಾ ಇದೆ ಭಗವಂತ ಪರಂಜ್ಯೋತಿ, ಅವನು ಜ್ಞಾನರೂಪ, ನಮ್ಮೆಲ್ಲರಿಗೂ ಜ್ಞಾನ ಕೊಡುವವನು, ನಮ್ಮೆಲ್ಲರ ಅಜ್ಞಾನವನ್ನ ಪರಿಹಾರ ಮಾಡತಕ್ಕಂಥ ಒಂದು ಜ್ಞಾನವೇ ಅವನ ಸ್ವರೂಪ. ನಮ್ಮಂತೆ ಪ್ರಾಕೃತ ರೂಪ ಅದು ಭಗವಂತನಿಗೆ ಇಲ್ಲ ಎಂಬುದು ಅದರ ಅಭಿಪ್ರಾಯ. ಅದಕ್ಕೆ ಭಗವಂತ ಪರಂಜ್ಯೋತಿ, ಅದನ್ನ ದೇವಕ್ಕೆ ತಿಳಿದು ಬ್ರಹ್ಮ ಜ್ಯೋತಿ ಎಂಬುದಾಗಿ ಹೇಳಿತು. ಇನ್ನು ನಿರ್ಗುಣ ತಥಾ ವ್ಯಾಖ್ಯಾನ ತಥಾ ಕೇವಲೋ ನಿರ್ಗುಣಶ್ಚ ಇತ್ಯೇವಂ ಜಾತೀಯಕಾಃ ಕಾಲತ್ರಯೇಪಿ ಕಾಲಿತ ಗುಣತ್ರಯತಯ ಜಡಮಿಶ್ರಿತ ದೇಹರಹಿತತ್ವರೂಪತಯ ನಿಮಿತ್ತಭೂತಯ ನಿರ್ಗುಣಾದಿ ನಾಮಗಣೈಃ ಗಣಂತಿ. ಭಗವಂತನನ್ನ ನಿರ್ಗುಣ ಅಂತ ಕರೀತಾರೆ. ಕೇವಲೋ ನಿರ್ಗುಣಶ್ಚ ಅಂತ ವಾಕ್ಯ ಕಾಲತ್ರಯೇಪಿ, ಭೂತ ಭವಿಷ್ಯತ್ ವರ್ತಮಾನ ಎಲ್ಲಾ ಕಾಲದಲ್ಲೂ ಕೂಡ ಕಾಲಿತ ಗುಣತ್ರಯತಯ, ಕಾಲಿತ ಆದ ಶಬ್ದಕ್ಕೆ ರಹಿತ ಅಂತ ಅರ್ಥ, ಇಲ್ಲದ ಗುಣತ್ರಯ ಅಂತ ಅರ್ಥ. ಇಲ್ಲದ ಗುಣತ್ರಯ ಅಂದ್ರೇನು? ನಮ್ಮಲ್ಲಿ ಇದೆಯಲ್ಲ ಪ್ರಾಕೃತವಾದ ಸತ್ವಗುಣ, ರಜೋಗುಣ, ತಮೋಗುಣ. ಈ ಪ್ರಾಕೃತವಾಗಿರ್ತಕ್ಕಂತಹ ಸತ್ವಗುಣ, ರಜೋಗುಣ, ತಮೋಗುಣ ಅಂತಕ್ಕಂಥದ್ದು ಅದು ಭಗವಂತನಿಗೆ ಇಲ್ಲ. ಕಾಲಿತ ಅಂದ್ರೆ ನಾಶ ಮಾಡಲ್ಪಟ್ಟ, ಇಲ್ಲದ ಅಂತ ಅರ್ಥ. ಇಲ್ಲದ ಗುಣತ್ರಯ ಭಗವಂತ. ನಮ್ಮಲ್ಲಿ ಇರುವಂತಹ ಗುಣತ್ರಯಗಳು, ಪ್ರಾಕೃತವಾದ ಗುಣಗಳು ಭಗವಂತನಿಗಿಲ್ಲ. ಮತ್ತು ಕಾಲಿತ ಜಡಮಿಶ್ರಿತ ದೇಹ, ನಮ್ಮ ದೇಹ ಆತ್ಮ ಜ್ಞಾನಾನಂದಮಯ, ದೇಹ ಜಡಮಿಶ್ರಿತವಾದದ್ದು. ಭಗವಂತನಿಗೆ ಜಡದೇಹ ಇಲ್ಲವೇ ಇಲ್ಲ. ಜಡಮಿಶ್ರಿತ ದೇಹ ರಹಿತತ್ವ ರೂಪದಯ ಈ ನಿಮಿತ್ತ ಅಂದ್ರೆ ಕಾರಣ, ಈ ಕಾರಣದಿಂದಾಗಿ ನಿರ್ಗುಣಾದಿ ನಾಮ ಗಣೈಹಿ ಭಣಂತಿ, ಭಗವಂತನನ್ನ ನಿರ್ಗುಣ ಎಂಬತಕ್ಕಂಥ ಹೆಸರುಗಳಿಂದಾಗಿ ಭಣಂತಿ ಕರೆಯುತ್ತಾರೆ, ಅಥವಾ ವೇದ ಮಂತ್ರಗಳು, ಪುರಾಣಗಳು ಹೀಗೆ ಸ್ತೋತ್ರ ಮಾಡುತ್ತವೆ. ಹಾಗೆ ನಿರ್ವಿಕಾರೋ ಅಕ್ಷರ ಶುದ್ಧ ಇತ್ಯೇವ ಮಾಧ್ಯಾಹ, ಅಲ್ಲಿ ಬ್ರಹ್ಮ ಜ್ಯೋತಿ ನಿರ್ಗುಣಂ ನಿರ್ವಿಕಾರ, ನಿರ್ವಿಕಾರ ಅಕ್ಷರ ಶುದ್ಧ ಇತ್ಯೇವ ಮಾಧ್ಯಾಹ ಪರಿಣಾಮಾದಿ ವಿಕಾರ ರಹಿತತೆಯ ನಿಮಿತ್ತಭೂತಯ ನಿರ್ವಿಕಾರಾದಿ ಪದ ಪ್ರಭೇದೈ ಪ್ರತಿಪಾದಯಂತಿ. ಅಲ್ಲಿ ವೇದ ದೇವಕಿ ದೇವಿ ನಿರ್ಗುಣಂ ಅಂತ ಕರಲು, ಮುಂದಿನ ಶಬ್ದ ಯಾವುದು? ನಿರ್ವಿಕಾರಂ. ನಿರ್ವಿಕಾರ ಅನ್ನೋದಕ್ಕೂ ವೇದ ಮಂತ್ರ ಇದೆ, ನಿರ್ವಿಕಾರೋಕ್ಷರ ಶುದ್ಧ, ಇದೇ ಮೊದಲಾಗಿರ್ತಕ್ಕಂಥ ವೇದವಾಕ್ಯಗಳು ಹೇಳ್ತಾ ಇದೆ. ಪರಿಣಾಮಾದಿ ವಿಕಾರ ರಹಿತತೆಯ ಅಂದ್ರೆ ನೋಡಿ, ಹಾಲು ಹಾಗೆ ಇಟ್ಟರೆ ಏನಾಗತ್ತೆ? ಹಾಳಾಗತ್ತೆ. ಅದಕ್ಕೆ ಸ್ವಲ್ಪ ಹುಳಿ ಹಾಕಿದ್ರೆ ಮೊಸರಾಗತ್ತೆ. ಅಂತೂ ಯಾವುದೋ ಒಂದು ರೀತಿಯಾಗಿರ್ತಲ್ಲಿ ಏನಾಗುತ್ತೆ? ವಿಕಾರವನ್ನು ಹೊಂದತ್ತೆ, ವ್ಯತ್ಯಾಸವನ್ನು ಹೊಂದತ್ತೆ, ಪರಿಣಾಮವನ್ನು ಹೊಂದತ್ತೆ. ಆದರೆ ಭಗವಂತನಿಗೆ ಆ ರೀತಿ ಯಾವ ಪರಿಣಾಮಗಳು ಇಲ್ಲ. ಪುಟ್ಟ ಮಗುವಾಗಿ ಅಂಬೆಗಾಲಿಟ್ಟಂತ ಕೃಷ್ಣನು ಅರ್ಜುನನ ಮುಂದೆ ಯುದ್ಧ ಭೂಮಿಯಲ್ಲಿ ನಿಂತು ಭಗವದ್ಗೀತೆಯನ್ನ ಬೋಧನೆ ಮಾಡಿರ್ತಕ್ಕಂಥ ಕೃಷ್ಣನು ಒಂದೇ. ಅಂಬೆಗಾಲಿಡುವಂತ ಕೃಷ್ಣನಿಗೆ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿರ್ತಕ್ಕಂಥ ಕೃಷ್ಣನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಭಗವಂತನ ಸುಮ್ಮನೆ ಲೋಕವಿಡಂಬನೆಗೋಸ್ಕರವಾಗಿ ಅನೇಕ ರೂಪಗಳನ್ನ ಭಗವಂತ ಧಾರಣೆ ಮಾಡ್ತಾನೆ. ವಸ್ತುತಃ ಆ ಯಾವುದೇ ರೂಪಗಳಿಗೂ ಕೂಡ ಯತ್ಕಿಂಚಿತ್ತೂ ವ್ಯತ್ಯಾಸ ಇಲ್ಲ. ಭಗವಂತನಿಗೆ ವಿಕಾರಗಳಿಲ್ಲ, ಹಾಗಾಗಿ ಭಗವಂತ ನಿರ್ವಿಕಾರ. ದೇವಮಾತ್ಯಾಹ ಪರಿಣಾಮಾದಿ ವಿಕಾರ ರಹಿತತೆಯ ನಿಮಿತ್ತಭೂತಯ ನಿರ್ವಿಕಾರಾದಿ ಪದ ಪ್ರಭೇದೈ ಪ್ರತಿಪಾದಯಂತಿ. ನಿರ್ವಿಕಾರ ಮೊದಲಾಗಿರತಕ್ಕಂಥ ಪದಗಳಿಂದಾಗಿ ಭಗವಂತನನ್ನು ಕರೆಯುತ್ತಾರೆ. ತಥಾ ಅಥ ಕಸ್ಮಾದುಚ್ಯತೆ ಸತ್ತ ಇತಿ ನಂದತಿ ನಂದಯತಿ ಚ ಇತ್ಯೇವಮಾದ್ಯಾಹ ಶಾಂತತ್ವ ಸಾತಿಶಯತ್ವಾದಿ ಸರ್ವದೋಷರಹಿತ ಆನಂದಾದಿ ಸರ್ವಗುಣಾತ್ಮಕ ದೇಹತ್ವೇನ ನಿಮಿತ್ತೇನ ನಾಮೈಕದೇಶೇನ ಗೃಹೀತೇಪಿ ನಾಮ್ನಾ ಉಚ್ಚಾರಿತೇನ ಯಾದೃಶ ಗ್ರಹಣಂ ಭವತಿ ತಾದೃಶಮೇವ ಗ್ರಹಣಂ ಭವತಿ ಇತ್ಯೇವ ಶಬ್ದ ಸ್ವಾಭಾವ್ಯಾತ್ ಇತ್ಯಭಿಸಂಧಾಯ ಕ್ವಚಿತ್ ಬಲ ಇತಿ.
ಕುತ್ರಚಿತ್ ಬಲಭದ್ರ ಇತಿ ಇತ್ಯಾದಿವತ್ ಕ್ವಚಿತ್ ಸತ್ತಾ ಇತಿ ಕುತ್ರಚಿತ್ ಸತ್ತಾ ಮಾತ್ರಂ ಇತ್ಯೇವಂ ಜಾತೀಯೈಃ ಶಬ್ದೈಃ ಗ್ರಾಹಯಂತಿ. ಅಲ್ಲಿ ಮುಂದಿನ ಆ ಒಂದು ಶಬ್ದ ಅಂದರೆ ದೇವಕ್ಕೆ ಕೃಷ್ಣನನ್ನು ಕರೆಯುವಂಥದ್ದು ಸತ್ತಾ ಮಾತ್ರಂ, ಬ್ರಹ್ಮಜ್ಯೋತಿ ನಿರ್ಗುಣಂ ನಿರ್ವಿಕಾರವಾಗಲೇ ಸತ್ತಾ ಮಾತ್ರಂ. ಅದಕ್ಕೆ ಸಂಬಂಧಪಟ್ಟ ಹೇಳ್ತಿದ್ದಾರೆ ಒಂದು ಶ್ರುತಿ ವಾಕ್ಯ, ಅತಕಸ್ಮಾದುಚ್ಯತೆ ಸತ್ತೇತಿ. ಭಗವಂತನನ್ನ ಸತ್ತ ಅಂತ ಕರೀತಾರೆ. ಯಾಕೆ ಭಗವಂತನನ್ನ ಸತ್ತ ಅಂತ ಕರೆಯೋದು ಅಂದ್ರೆ ನಂದತಿ ನಂದಯತಿ ಚ, ಅಂದ್ರೆ ಭಗವಂತ ನಂದತಿ, ಅವನು ಎಂದೆಂದೂ ಸಂತೋಷ ರೂಪ, ಆನಂದವೇ ಭಗವಂತನ ರೂಪ. ಅಷ್ಟ ಮಾತ್ರ ಅಲ್ಲ, ನಮಗೆ ನಂದಯತಿ, ನಮಗೆ ಕಾಲಕಾಲಕ್ಕೆ ಬೇಕಾಗಿರುವಂತಹ ಸಂತೋಷವನ್ನು ಭಗವಂತ ಕೊಡ್ತಾನೆ. ಇದೇ ಮೊದಲಾಗಿರ್ತಕ್ಕಂಥ ಶ್ರುತಿವಾಕ್ಯಗಳು ಸಾಂತತ್ವ ಸಾತಿಶಯತ್ವಾದಿ ಸರ್ವದೋಷ ರಹಿತ ಭಗವಂತ. ಸಾಂತತ್ವ ಸಾತಿಶಯ ಅಂದ್ರೆ ಭಗವಂತ ಅವನಿಗೆ ಅಂತ ಕೊನೆ ಅನ್ನೋದಿಲ್ಲ. ಭಗವಂತನಿಗಿಂತಲೂ ಅತಿಶಯರಾದವರು ಮತ್ತೊಬ್ಬರು ಅಂತಿಲ್ಲ. ಸಾಂತತ್ವ ಸಾತಿಶಯತ್ವಾದಿ ಸರ್ವ ದೋಷರಹಿತ, ಯಾವ ದೋಷಗಳೂ ಇಲ್ಲದೆ ಭಗವಂತ ಆನಂದಾದಿ ಸರ್ವಗುಣಾತ್ಮಕ ದೇಹತ್ವೇನ, ಜ್ಞಾನ ಆನಂದ ಇದೇ ಮೊದಲಾದ ಗುಣಯುಕ್ತವಾದ ದೇಹ ಭಗವಂತನದ್ದು. ಇತ್ಯೇವಮಾದ್ಯ ಗುಣಾತ್ಮಕ ದೇಹತ್ವೇನ ನಿಮಿತ್ತೇನ, ಈ ಒಂದು ಕಾರಣದಿಂದಾಗಿ ನಾಮೈಕ ದೇಶೇ ಗೃಹೀತೆ, ನಾಮೈಕ ದೇಶೇನ ಗೃಹೀತೇಪಿ ನಾಮ್ನಾ ಉತ್ತರಿತೇನ ಯಾದೃಶ ಗ್ರಹಣಂ ಭವತಿ. ಅಂದ್ರೆ ಒಂದು ಸಂಸ್ಕೃತದಲ್ಲಿ ನಿಯಮ, ನಾಮೈಕ ದೇಶ ಗ್ರಹಣೆ ನಾಮಗ್ರಹಣಂ ಅಂತ. ಯಾರ್ದೋ ಒಬ್ರದ್ದು ಕೃಷ್ಣಮೂರ್ತಿ ಪುರೋಹಿತ್ ಅಂತ ಒಂದು ಹೆಸರು ಇರುತ್ತೆ, ಕೃಷ್ಣ ಅಂತ ಕರೀತಾರೆ. ಅರ್ಥ ಏನು? ಅವರ ಆ ವ್ಯಕ್ತಿ ಹೆಸರೇ, ದೊಡ್ಡ ಹೆಸರನ್ನ ಚಿಕ್ಕದಾಗಿ ಮಾಡಿ ಕರೀತಾರೆ. ಭೀಮಸೇನ ಅಂತ ಹೆಸರು, ಭೀಮ ಅಂತ ಕರೀತಾರೆ. ಹೀಗೆ ವೆಂಕಟೇಶ ಅಂತ ಹೆಸರು, ವೆಂಕ ಅಂತ ಕರೀತಾರೆ. ಒಂದು ಹೆಸರಿನ ಏಕದೇಶ, ಒಂದ್ ಭಾಗವನ್ನ ತೆಗೆದುಕೊಂಡ್ರು ಕೂಡ, ಒಂದ್ ಪಾರ್ಟ್ ಅನ್ನು ತೆಗೆದುಕೊಂಡ್ರು ಕೂಡ ಪೂರ್ತಿ ಹೆಸರನ್ನೇ ಗ್ರಹಣ ಮಾಡಬೇಕಲ್ವಾ. ಹಾಗೆ ನಾಮೈಕ ದೇಶೇನ ಗೃಹೀತೇತಿ, ನಾಮ ಅಂದ್ರೆ ಹೆಸರು, ಅದರ ಏಕದೇಶ ಅಂದ್ರೆ ಒಂದು ಭಾಗ, ಅದನ್ನ ಗ್ರಹಣೆ ಮಾಡಿದ್ರು ಕೂಡ ನಾಮ್ನಾ ಉತ್ಸರಿತೇನ ಯಾದೃಶ ಗ್ರಹಣಂ ಭವತಿ. ಪೂರ್ತಿ ಹೆಸರು ಹಿಡಿದ್ರೆ ನಮ್ಗೆ ಯಾರ ಬಗ್ಗೆ ಅರಿವು ಬರುತ್ತೋ ತಾದೃಶಮೇವ ಗ್ರಹಣಂ ಭವತಿ, ಅಂತಹ ವ್ಯಕ್ತಿಯನ್ನೇ ಗ್ರಹಣ ಮಾಡಬೇಕು. ದೇವ ಶಬ್ದ ಸ್ವಾಭಾವ್ಯಾತ್ ಇತ್ಯಭಿಸಂಧ, ಇದು ಶಬ್ದದ ಸ್ವಭಾವ. ಕ್ವಚಿತ್ ಬಲ ಇತಿ, ಕೆಲವೊಮ್ಮೆ ಬಲ ಅಂತ ಕರೆಯೋದು, ಕೆಲವು ಕಡೆ ಬಲಭದ್ರ ಇತ್ಯಾದಿವತ್ತು. ಅಂದ್ರೆ ಕೃಷ್ಣನ ಅಣ್ಣನಾಗಿ ಅವತಾರ ಮಾಡಿರ್ತಕ್ಕಂಥ ಶೇಷದೇವರನ್ನ ಕೆಲವು ಕಡೆ ಬಲ ಅಂತ ಕರೀತಾರೆ, ಕೆಲವು ಕಡೆ ಬಲಭದ್ರ ಅಂತ ಕರೀತಾರೆ. ಬಲಭದ್ರ ಅಂದ್ರೂ ಬಲರಾಮನೇ, ಬಲ ಅಂದ್ರೂ ಬಲರಾಮನೇ ಇತ್ಯಾದಿವತ್ತು. ಭಗವಂತನನ್ನ ಕ್ವಚಿತ್ ಸತ್ತ ಇತಿ, ಕುತ್ರಚಿತ್ ಸತ್ತಾ ಮಾತ್ರ. ಶ್ರುತಿವಾಕ್ಯ ಹೇಳಿದ್ರೆ ಅತಕಸ್ಮಾದುಚ್ಯತೆ ಸತ್ತೇ, ಶ್ರುತಿವಾಕ್ಯ ಸತ್ತ ಅಂತ ಕರೀತೈತೆ. ಸತ್ತ ಅನ್ನೋದು ನಾಮದ ಏಕದೇಶ, ಭಗವಂತ ಸತ್ತ ಮಾತ್ರ, ಭಗವಂತನ ಪೂರ್ತಿಯಾಗಿರುತ್ತ. ಸತ್ತ ಮಾತ್ರ ಏವಂ ಜಾತಿ ಈ ಶಬ್ದ ಈ ಗ್ರಾಹಯಂತಿ, ಇದೇ ಮೊದಲಾಗಿರ್ತಕ್ಕಂಥ ಶಬ್ದಗಳಿಂದ ಭಗವಂತನನ್ನ ಹೇಳ್ತಾರೆ, ಶ್ರುತಿಗಳು ವರ್ಣನೆ ಮಾಡ್ತವೆ. ಮುಂದಿಂದು ಸತ್ತ ಮಾತ್ರ ನಿರ್ವಿಶೇಷಂ, ಆ ಶಬ್ದ ಅದಕ್ಕರ್ಥ ನಿರ್ವಿಶೇಷಂ, ನಿರ್ವಿಶೇಷೋಕ್ಷರ ಶುದ್ಧ ಅಂತಕ್ಕಂಥ ಶ್ರುತಿವಾಕ್ಯ. ಇತ್ಯೇವಂ ಜಾತೀಯಕಾಃ ಸಮಾ ಅಧಿಕರಹಿತತೆಯ ಸರ್ವೋತ್ತಮತ್ವೇನ ನಿಮಿತ್ತೇನ ನಿರ್ವಿಶೇಷಾದಿ ಪದ ವಿಶೇಷ ವಿಷಯಂ ಪ್ರಶಂಸಂತಿ. ಭಗವಂತನನ್ನು ನಿರ್ವಿಶೇಷ ಅಂತ ಕರೀತಾರೆ. ಯಾಕೆ? ಭಗವಂತನಿಗೆ ಸಮಾನರಾದವರೂ ಇಲ್ಲ, ಭಗವಂತನಿಗಿಂತಲೂ ಅಧಿಕರಾದವರೂ ಇಲ್ಲ. ಅಲ್ಲಿಗೆ ನಿರ್ವಿಶೇಷ ಅಕ್ಷರ ಇತ್ಯೇವಂ ಜಾತೀಯಕಾಃ ಸಮ ಅಧಿಕರಹಿತತೆಯ, ಭಗವಂತನಿಗೆ ಸಮಾನರೂ ಇಲ್ಲ, ಭಗವಂತನಿಗಿಂತಲೂ ಅಧಿಕರಾದವರೂ ಇಲ್ಲ. ಸರ್ವೋತ್ತಮತ್ವೇನ ನಿಮಿತ್ತೇನ, ಭಗವಂತ ಅಂದ್ರೆ ಸರ್ವೋತ್ತಮ, ಎಲ್ಲರಿಗಿಂತಲೂ ಉತ್ತಮ. ಈ ಕಾರಣದಿಂದ ನಿರ್ವಿಶೇಷಾದಿ ಪದ ವಿಶೇಷ ವಿಷಯ ಪ್ರಶಂಸಂತಿ. ನಿರ್ವಿಶೇಷ ಎಂಬ ಪದಕ್ಕೆ ಮುಖ್ಯವಾದ ಅರ್ಥ ಯಾರು? ಪರಮಾತ್ಮ ಎಂಬುದಾಗಿ ಅರ್ಥ. ಈ ಅರ್ಥದಿಂದ, ಈ ಪದದಿಂದ, ನಿರ್ವಿಶೇಷ ಎಂಬ ಪದದಿಂದ ಭಗವಂತನನ್ನ ಪ್ರಶಂಸಂತಿ, ಹೊಗಳುತ್ತಾರೆ. ಅಂದ್ರೆ ತಥಾ ನಿರ್ವಿಶೇಷಂ ನಿರೀಹಂ, ಮುಂದೆ ತಥಾ ಆಪ್ತಕಾಮಸ್ಯ ಕಾ ಸ್ಪೃಹ ಇತ್ಯೇವಮಾದಿಕಾಃ ಪ್ರಾಪ್ತ ಸಮಸ್ತ ಪ್ರಾಪ್ತವ್ಯತೆಯ ನಿಮಿತ್ತಭೂತಯ ನಿರೀಹಾದಿ ನಾಮಭಿಃ ದರ್ಶಯಂತಿ. ಅಂದ್ರೆ ಭಗವಂತನನ್ನ ನಿರೀಹ ಎಂತಕ್ಕಂಥ ಪದದಿಂದ ಕರೆಯೋದು. ಯಾಕೆ ನಿರೀಹ ಅಂತ ಕರೆಯುವಂಥದ್ದು? ಶ್ರುತಿ ಹೇಳುತ್ತೆ, ವೇದವಾಕ್ಯ ಆಪ್ತಕಾಮಸ್ಯ ಕಾ ಸ್ಪೃಹ. ಈಗ ಏನೋ ನಮಗೆ ಕೊರತೆ ಇದೆ ಅಥವಾ ನಮಗೇನೋ ಬಯಕೆ ಇದೆ ಅನ್ನುವಾಗ ನಮ್ಗೆ ಅದು ಬೇಕು ಇದು ಬೇಕು ಅಂತ ಆಸೆ ಆಕಾಂಕ್ಷೆ, ಅದನ್ನ ಪಡೆದಕ್ಕೋಸ್ಕರವಾಗಿ ಪ್ರಯತ್ನ, ಅಸೂಯೆ, ರಾಗ, ದ್ವೇಷ ಇದೆಲ್ಲ. ಭಗವಂತನ ಎಲ್ಲವೂ ಒಂದೇ, ಅವನು ಪಡಿಬೇಕಾದದ್ದೇನೂ ಇಲ್ಲ ಅಲ್ವಾ.
ಆಪ್ತಕಾಮ ಎಲ್ಲವೂ ಒಂದಿದೆ ಅಂದ ಮೇಲೆ ಭಗವಂತನಿಗೆ ಆಸೆ ಇದೆಯಾ, ಆಕಾಂಕ್ಷೆ ಇದೆಯಾ? ಏನು ಇಲ್ಲವೇ ಇಲ್ಲ. ಅದನ್ನ ಹೇಳುವಂತ ಶಬ್ದ ನಿರೀಹ. ಭಗವಂತನ ಈಹ ಇಲ್ಲದವನು, ನಿರ್ಗತಃ ಈಹ, ಬಯಕೆ ಇಲ್ಲದವನು ಭಗವಂತ. ಈ ಆಪ್ತಕಾಮಸ್ಯ ಕಾಸ್ಪೃಹ ಇತ್ಯೇವಮಾದಿಕಾಃ ಪ್ರಾಪ್ತ ಸಮಸ್ತ ಪ್ರಾಪ್ತವ್ಯತೆಯ, ಪಡಿಬೇಕಾದದ್ದು ಅಂತೇನಿದೆ ಅದೆಲ್ಲವನ್ನು ಭಗವಂತ ಪಡೆದಾಗಿದೆ. ಈ ಒಂದು ಕಾರಣದಿಂದಾಗಿ ನಿರೀಹಾದಿ ನಾಮಭಿ ನಿದರ್ಶಯಂತಿ, ಭಗವಂತನನ್ನ ಈ ನಿರೀಹ ಎಂತಕ್ಕಂಥ ಪದದಿಂದಾಗಿ ಕರೆಯುತ್ತಾರೆ. ಇನ್ನು ವಿಷ್ಣು ಇತ್ಯಾದಿ ಶಬ್ದಗಳಿಗಿದೆ. ಇಷ್ಟಕ್ಕೆ ನಿಲ್ಲಿಸೋಣ. ಇದಿಷ್ಟು ಒಂದ್ಸಲ ಸಂದೇಹ ಇದ್ದರೆ ಕೇಳಿ, ಮತ್ತೆ ನಾಳೆ ಪಾಠದಲ್ಲಿ ಮುಂದುವರಿಸ್ತೀನಿ. ಶ್ರೀಕೃಷ್ಣಾರ್ಪಣ.